ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, 5ನೇ ತರಗತಿಯ ಎಲ್ಲ ಪಾಠದ ಪ್ರಶ್ನೆ ಉತ್ತರಗಳ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ, ಅದನ್ನು ನೋಡಿಕೊಳ್ಳಿ. ಇವತ್ತು ನಾವು ಲೆಸನ್ ನಂಬರ್ 10 ಮೂವಿಂಗ್ ಪಿಕ್ಚರ್ಸ್ ಅಂತಂದರೆ ಚಲಿಸುವ ಚಿತ್ರಗಳು ಅನ್ನುವಂತಹ ಒಂದು ಕನ್ನಡದ ಅರ್ಥವನ್ನು ನೀಡುವಂತಹ ಒಂದು ಟೈಟಲ್ ಆಗಿದೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ನಾವು ಈ ಒಂದು ಪಾಠದ ಕನ್ನಡದ ಸಾರಾಂಶವನ್ನು ನೋಡುತ್ತಾ ಸಾಗೋಣ. ಮೊದಲ ಪ್ಯಾರಾಗ್ರಾಫನ್ನು ನೋಡೋಣ ವಿದ್ಯಾರ್ಥಿಗಳೇ. ದ ಮೂವಿ ಇಂಡಸ್ಟ್ರಿ ಮೈಟ್ ಬಿ ವೆರಿ ವೆಲ್ ನೋನ್ ಆ್ಯಂಡ್ ಆನರ್ಡ್ ಟುಡೇ ಅಂತ ಹೇಳ್ತಾರೆ. ದ ಮೂವಿ ಇಂಡಸ್ಟ್ರಿ ಅಂದರೆ ಚಲನಚಿತ್ರ ಉದ್ಯಮ. ಮೂವಿ ಅಂತಂದರೆ ಚಲನಚಿತ್ರ ಉದ್ಯಮ. ಮೈಟ್ ಬಿ ವೆರಿ ವೆಲ್ ನೋನ್, ಇದು ತುಂಬ ಚೆನ್ನಾಗಿ ಗೊತ್ತಿರುವಂತಹ ಒಂದು ವಿಚಾರ. ಆ್ಯಂಡ್ ಆನರ್ಡ್ ಟುಡೇ, ಇದನ್ನು ಆ ಒಂದು ಮೂವಿ ಇಂಡಸ್ಟ್ರಿ ಏನು ಚಲನಚಿತ್ರ ಉದ್ಯಮವಿದೆ, ಆ ಉದ್ಯಮ ಇವತ್ತು ತುಂಬ ಗೌರವಪೂರ್ವಕವಾಗಿ ಇದನ್ನು ನೋಡ್ತಾ ಇದೆ ಅಂತ ಹೇಳ್ತಾರೆ. ಇದು ಹೆಚ್ಚು ತುಂಬ ಗೊತ್ತಿರತಕ್ಕಂಥ ಒಂದು ವಿಚಾರ ಯಾರಿಗೆ ಅಂತಂದರೆ ಮೂವಿ ಇಂಡಸ್ಟ್ರಿ ಅವರಿಗೆ ಅಂತ ಹೇಳ್ತಾರೆ. ಜೊತೆಗೆ ಇದಕ್ಕೆ ಗೌರವಿಸಲಾಗ್ತಾ ಇದೆ ಇವತ್ತಿಗೂ ಸಹಿತ ಅಂತ ಹೇಳ್ತಾರೆ. ಇಟ್ ವಿಲ್ ಬಿ ಇಂಟ್ರೆಸ್ಟಿಂಗ್ ಟು ನೋ ಹೌ ದಿಸ್ ಮೀಡಿಯಾ ಆರಿಜಿನೇಟೆಡ್. ಇಟ್ ವಿಲ್ ಬಿ ಇಂಟ್ರೆಸ್ಟಿಂಗ್, ಅದನ್ನು ತಿಳ್ಕೊಳ್ಳೋದು ಅಂದರೆ ಇವತ್ತು ನಾವೇನು ಚಲನಚಿತ್ರಗಳನ್ನ ವೀಕ್ಷಣೆ ಮಾಡ್ತಾ ಇದ್ದೇವೆ, ಪರದೆಯ ಮೇಲೆ ಚಲನಚಿತ್ರ ಬರ್ತಾ ಇದ್ದಾವಲ್ಲ, ಆ ಪರದೆಯ ಮೇಲೆ ಬರ್ತಕ್ಕಂಥ ಚಲನಚಿತ್ರಗಳು ಹೇಗೆ ಬಂದವು, ಹೇಗೆ ಹುಟ್ಕೊಂಡವು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬ ಆಸಕ್ತಿಕರವಾಗಿರ್ತಕ್ಕಂಥ ಒಂದು ವಿಚಾರ ಅನಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಇಟ್ ವಿಲ್ ಬಿ ಇಂಟ್ರೆಸ್ಟಿಂಗ್ ಟು ನೋ ಹೌ ದಿಸ್ ಮೀಡಿಯಾ ಆರಿಜಿನೇಟೆಡ್ ಅಂತಂದರೆ ಹುಟ್ಟಿಕೊಂಡಿತ್ತು ಅನ್ನುವಂಥದ್ದು, ಹೇಗೆ ಹುಟ್ಕೊಂಡಿತ್ತು ಅಂಥೇಳಿ ನೀವು ತಿಳ್ಕೊಂಡ್ರೆ ನಿಮಗೆ ತಿಳ್ಕೊಳ್ಳೋದಕ್ಕೆ ತುಂಬ ಇಂಟ್ರೆಸ್ಟ್ ಬರುತ್ತೆ, ಆಸಕ್ತಿ ಬರುತ್ತೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳಲಾಗ್ತಿದೆ. ಇನ್ನು ಇನ್ 1872 1872ನೇ ಇಸ್ವಿಯಲ್ಲಿ ದ ಕ್ಯಾಲಿಫೋರ್ನಿಯನ್ ಅಂತಂದರೆ ಯಾರು ಕ್ಯಾಲಿಫೋರ್ನಿಯಾದಲ್ಲಿ ವಾಸವಾಗಿದ್ದರು, ಕ್ಯಾಲಿಫೋರ್ನಿಯಾ ಅಂತಕ್ಕಂತಹ ಒಂದು ಸ್ಥಳದ ಮೂಲ ನಿವಾಸಿಯಾಗಿರ್ತಕ್ಕಂತಹ ರೇಲ್ ರೋಡ್ ಟೈಕೂನ್ ಅಂತ ಕರೀತಾರೆ. ಈ ರೇಲ್ ರೋಡ್ ಅಥವಾ ರೈಲ್ ಟ್ರ್ಯಾಕ್ಗಳನ್ನು ಹಾಕುವುದರಲ್ಲಿ ತುಂಬ ಶಕ್ತಿಶಾಲಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಥವಾ ಶಕ್ತಿಶಾಲಿ ವ್ಯಾಪಾರಿ ಅಂತ ಅನ್ನೋದಕ್ಕೆ ಇಲ್ಲಿ ಟೈಕೂನ್ ಅಂತಕ್ಕಂಥ ಪದವನ್ನು ಬಳಸಲಾಗುತ್ತೆ. ಆ್ಯಂಡ್ ರೇಸ್ ಹಾರ್ಸ್ ಬ್ರೀಡರ್ ಅಂತಂದರೆ ಈ ಕುದುರೆಗಳನ್ನು ಬಿಡ್ತಾರಲ್ಲ ರೇಸ್ಗೆ, ಅಂತಹ ಒಂದು ಕುದುರೆಗಳ ಒಂದು ಬ್ರೀಡನ್ನು ತಳಿಯನ್ನು ಪೋಷಣೆ ಮಾಡುವಂತಹ ಒಬ್ಬ ವ್ಯಕ್ತಿ, ಅವನ ಹೆಸರು ಸ್ಟ್ಯಾನ್ಫೋರ್ಡ್ ಅಂತಕ್ಕಂಥವನು. ಹ್ಯಾಡ್ ಆ್ಯನ್ ಆರ್ಗ್ಯುಮೆಂಟ್, ಇವರಿಬ್ಬರ ಮಧ್ಯ ಒಂದು ಏನು ನಡೆಯುತ್ತೆ ಅಂತಂದರೆ ಆರ್ಗ್ಯುಮೆಂಟ್, ವಾದ ವಿವಾದ ಅಥವಾ ವಾಗ್ಯುದ್ಧ ಅಂತ ಕರಿಬೋದು, ನಡೀತದೆ. ಓವರ್ ವೆದರ್ ಅ ಗ್ಯಾಲೋಪಿಂಗ್ ಹಾರ್ಸ್ ಅಂದರೆ ಓಡುವಾಗ ಕುದುರೆಗಳು ನೆಗಿತಾವಲ್ಲ, ಆ ನೆಗೆಯುವುದಕ್ಕೆ ಏನಂತ ಕರೀತಾರೆ, ಗ್ಯಾಲೋಪಿಂಗ್ ಅಂತ ಕರೀತಾರೆ. ಗ್ಯಾಲೋಪಿಂಗ್ ಹಾರ್ಸ್ ಎವರ್ ಹ್ಯಾಸ್ ಆಲ್ ಫೋರ್ ಹೂವ್ಸ್. ಇಲ್ಲಿ ಹೂವ್ಸ್ ಅಂದರೆ ಏನು ತಿಳ್ಕೊಬೇಕು ನೀವು, ಅದರ ಲೆಗ್ಸ್ ಅಂತ ತಿಳ್ಕೊಬೇಕು, ಕುದುರೆಯ 4 ಕಾಲುಗಳು ಅಂತ ತಿಳ್ಕೊಬೇಕು. ಎವರ್ ಹ್ಯಾಸ್ ಆಲ್ ಫೋರ್ ಹೂವ್ಸ್ ಆಫ್ ದ ಗ್ರೌಂಡ್ ಆರ್ ನಾಟ್. ಆ ಕುದುರೆಯ 4 ಕಾಲುಗಳು ಜೋರಾಗಿ ವೇಗವಾಗಿ ಓಡ್ತಿರ್ಬೇಕಾದ್ರೆ ಅದರ ಒಂದು ಪಾದಗಳು ಗ್ರೌಂಡ್ಗೆ ತಗುಲಿರುತ್ತವ ಅಥವಾ ತಗುಲಿರೋದಿಲ್ಲ ಅನ್ನುವಂಥದ್ರ ಬಗ್ಗೆ ಅವರು ಆರ್ಗ್ಯುಮೆಂಟ್ ಮಾಡ್ತಾರೆ, ವಾದ ವಿವಾದ ಮಾಡ್ತಾರೆ, ವಾದವನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಇನ್ನು ಎಕ್ಸ್ಪರ್ಟ್ಸ್ ಅಂದರೆ ಪರಿಣಿತರು ಅಂತ ಕರೀತೇವೆ ಅಥವಾ ತಜ್ಞರು ಅಂತ ಕರೀತೇವೆ. ಆ್ಯಂಡ್ ಆರ್ಟಿಸ್ಟ್ಸ್ ಅಂತಂದರೆ ಕಲಾವಿದರು. ಅಲೈಕ್ ಅಂದರೆ ಅಂತೆಯೇ ಅಂತ ಅರ್ಥವನ್ನು ಕೊಡ್ತಕ್ಕಂಥದ್ದು. ಅಂತೆಯೇ ಅಗ್ರೀಡ್ ದ್ಯಾಟ್, ಇದನ್ನು ಒಪ್ಕೋತಾರೆ. ದ ಹೂವ್ಸ್ ಆಫ್ ಹಾರ್ಸಸ್, ಇಲ್ಲಿ ತಜ್ಞರಾಗಿರ್ಬೋದು ಕಲಾವಿದರಾಗಿರ್ಬೋದು, ಇಲ್ಲಿ ಒಂದು ವಿಚಾರವನ್ನು ಒಪ್ಕೋತಾರೆ. ಏನಪ್ಪ ಅಂತಂದರೆ ಕುದುರೆಯ 4 ಕಾಲುಗಳಲ್ಲಿ ಯಾವುದಾದರೂ 1 ಅಥವಾ 2 ಕಾಲುಗಳು ನೆಲಕ್ಕೆ ತಾಗಿರ್ತವೆ ಅಂತ ಒಪ್ಕೊಳ್ತಾರೆ. agreed that hooves of horses always kept at least some contact with the ground.
ಆದ ಕುದುರೆ ಓಡ್ತಿರ್ಬೇಕಾದ್ರೆ ವೇಗವಾಗಿ ಚಲಿಸ್ತಾ ಇರಬೇಕಾದ್ರೆ ಅದರ ಯಾವುದೇ ಒಂದು ಅಥವಾ ಎರಡು ಪಾದಗಳು ಡೆಫಿನೆಟಾಗಿ ಕಾಂಟ್ಯಾಕ್ಟ್ನಲ್ಲಿರುತ್ತೆ ಭೂಮಿಗೆ ಅಂತ ಹೇಳ್ತಾರೆ. ಬಟ್ ಸ್ಟ್ಯಾನ್ಫೋರ್ಡ್ ಡಿಸೈಡೆಡ್ ಟು ನೋ ಬೆಟರ್. ಆದರೆ ಸ್ಟ್ಯಾನ್ಫೋರ್ಡ್ ಅಂತಕ್ಕಂತಹ ವ್ಯಕ್ತಿ ಏನು ಮಾಡ್ತಾರೆ, ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತ ಅವರು ಇಚ್ಛೆ ಪಡ್ತಾರೆ. ಸೊ ಹಿ ಗಾಟ್ ಇನ್ ಟು ಅ ಬೆಟ್ ವಿತ್ ಅದರ್ ಸೇಯಿಂಗ್ಸ್ ದ್ಯಾಟ್ ಹಾರ್ಸಸ್ ಸಮಟೈಮ್ಸ್ ಲೆಫ್ಟ್ ದ ಗ್ರೌಂಡ್ ಕಂಪ್ಲೀಟ್ಲಿ. ಸೊ ಹಿ ಗಾಟ್ ಇನ್ ಟು ಅ ಬೆಟ್ ವಿತ್ ದ ಅದರ್ಸ್. ಆತ ಬೇರೆಯವರೊಂದಿಗೆ ಬೆಟ್ಟನ್ನು ಕಟ್ಟಿ ಅದರಲ್ಲಿ ಹೇಳ್ತಾನೆ, ಸೇಯಿಂಗ್ ದ್ಯಾಟ್ ಹಾರ್ಸಸ್ ಸಮಟೈಮ್ಸ್ ಲೆಫ್ಟ್ ದ ಗ್ರೌಂಡ್ ಕಂಪ್ಲೀಟ್ಲಿ. ಇಲ್ಲಿ ಕೆಲವು ಏನು ಕುದುರೆಗಳು ಓಡ್ತಿರ್ಬೇಕಾ ವೇಗವಾಗಿ ಚಲಿಸ್ತಿರ್ಬೇಕಾದ್ರೆ ಏನು ಮಾಡ್ತವೆ, ಕುದುರೆಗಳು ಸಂಪೂರ್ಣವಾಗಿ ಗ್ರೌಂಡನ್ನು ಬಿಟ್ಟು ಚಲಿಸ್ತವೆ. ಅವು ಈ ಒಂದು ಗ್ರೌಂಡ್ಗೆ ಕಂಪ್ಲೀಟಾಗಿ ಕನೆಕ್ಟ್ ಆಗದೆ ಚಲಿಸ್ತವೆ ಅಂತಕ್ಕಂಥ ಮಾತನ್ನು ಕೆಲವರು ಹೇಳ್ತಾರೆ. ಹಿ ಗಾಟ್ ಇನ್ ಟು ಅ ಬೆಟ್ ವಿತ್ ಅದರ್ಸ್ ಸೇಯಿಂಗ್ ದ್ಯಾಟ್ ಏನಂತ ಹೇಳ್ತಾನಂದರೆ, ಕುದುರೆಗಳು ಚಲಿಸ್ತಿರ್ಬೇಕಾದ್ರೆ ಅದರ ಕಾಲುಗಳು ನೆಲಕ್ಕೆ ತಾಗದೆ ಓಡ್ತಿರ್ತವೆ ಅಂತ ಹೇಳ್ತಿರ್ತಾರೆ. ಸೊ ಅದನ್ನು ಈಗ ಕಂಪ್ಲೀಟಾಗಿ ಸಂಪೂರ್ಣವಾಗಿ ಅಂತ ಹೇಳ್ತಾರೆ. ಅದಕ್ಕೆ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಆ್ಯಸ್ ಹಾರ್ಸಸ್ ಲೆಗ್ಸ್ ಮೂವ್ ಟೂ ಕ್ವಿಕ್ಲಿ. ಯಾವಾಗ ಕುದುರೆಯ ಕಾಲುಗಳು ಅತ್ಯಂತ ವೇಗವಾಗಿ ಚಲಿಸುತ್ತವೆ, ಫಾರ್ ಎನಿ ಒನ್ ಟು ಸಿ ಎಕ್ಸಾಕ್ಟ್ಲಿ ವಾಟ್ ಹ್ಯಾಪನ್ಸ್. ಅಲ್ಲಿ ಯಾರಿಗೂ ಗೊತ್ತಾಗಲ್ಲ ಎಕ್ಸಾಕ್ಟ್ಲಿ ಎಕ್ಸಾಕ್ಟಾಗಿ ಏನಾಗ್ತಾ ಇದೆ ಇಲ್ಲಿ ಗೊತ್ತಾಗೋದಿಲ್ಲ. ಸ್ಟ್ಯಾನ್ಫೋರ್ಡ್ ಹೈಯರ್ಡ್ ಆ್ಯನ್ ಇಂಗ್ಲೀಷ್ ಫೋಟೋಗ್ರಾಫರ್. ಸ್ಟ್ಯಾನ್ಫೋರ್ಡ್ ಏನು ಮಾಡ್ತಾನೆ, ಬಾಡಿಗೆಗಾಗಿ ಒಬ್ಬ ಇಂಗ್ಲೀಷ್ ಫೋಟೋಗ್ರಾಫರ್ನ ಕರ್ಕೊಂಡು ಬರ್ತಾನೆ. ಆತನ ಹೆಸರು ಎಡ್ವರ್ಡ್ ಮೇಬ್ರಿಡ್ಜ್ ಅಂತಕ್ಕಂಥವ್ರು. ವಿತ್ ದ ಇಂಟೆನ್ಷನ್ ಆಫ್ ಕ್ಯಾಪ್ಚರಿಂಗ್ ದ ಟ್ರುತ್. ಅವರ ಮುಖ್ಯ ಉದ್ದೇಶ ಇಂಟೆನ್ಷನ್ ಏನಾಗಿತ್ತು ಅಂತಂದರೆ ಕ್ಯಾಪ್ಚರಿಂಗ್ ದ ಟ್ರುತ್. ಇಲ್ಲಿ ಸತ್ಯವನ್ನು ಕ್ಯಾಪ್ಚರ್ ಮಾಡುವುದಾಗಿತ್ತು ಅಥವಾ ಸೆರೆ ಹಿಡಿಯುವುದಾಗಿತ್ತು ಅಂತ ಹೇಳ್ತಾರೆ. ಆನ್ ಅ ಫೋಟೋಗ್ರಾಫಿಕ್ ಪ್ಲೇಟ್, ಫೋಟೋಗ್ರಾಫಿಕ್ ಪ್ಲೇಟ್ ಮೇಲೆ ಅದನ್ನು ಸೆರೆ ಹಿಡಿಯುವುದಾಗಿತ್ತು. ಹಿ ಹ್ಯಾಡ್ ಟು ವೇಟ್ 5 years ಫಾರ್ ಆ್ಯನ್ ಆನ್ಸರ್. ಈ ಉತ್ತರಕ್ಕಾಗಿ ಮೇ ಬ್ರಿಡ್ಜ್ ಅಂತಕ್ಕಂಥವ್ರು ಸುಮಾರು 5 ವರ್ಷಗಳವರೆಗೆ ಕಾಯುತ್ತಾರೆ ಅಂತಕ್ಕಂಥದ್ದು ಇಲ್ಲಿ ಭಾಳಷ್ಟು ಕುತೂಹಲಕ್ಕೆ ಒಂದು ಕಾರಣವಾಗಿರ್ತಕ್ಕಂಥದ್ದು. ಮತ್ತು ಮೇ ಬ್ರಿಡ್ಜ್ ವಾಸ್ ಆನ್ ಎಸೆಂಟ್ರಿಕ್ ಅಂತ ಹೇಳ್ತಾರೆ. ಮೇ ಬ್ರಿಡ್ಜ್ ಅಂತಕ್ಕಂಥವ್ರು ಒಬ್ಬ ಎಸೆಂಟ್ರಿಕ್ ಅಂದರೆ ವಿಲಕ್ಷಣವಾಗಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ತಾರೆ. ಬಿಕಾಸ್ ಆಫ್ ಸೀರಿಯಸ್ ಹೆಡ್ ಇಂಜುರೀಸ್. ಈತನಿಗೆ ತಲೆಗೆ ಭಾಳಷ್ಟು ಗಾಯ ಆಗಿತ್ತು, ಇಂಜುರೀಸ್ ಆಗಿದ್ವು. ಸಸ್ಟೇನ್ಡ್ ಇನ್ ಅ ಸ್ಟೇಜ್ ಕೋಚ್ ಆಕ್ಸಿಡೆಂಟ್. ಯಾವಾಗ ಆಗಿತ್ತು ಅಂತಂದರೆ ನಿರಂತರವಾಗಿ ಅಥವಾ ಯಾವಾಗ ಕೋಚ್ ಆಗಿ ಕೆಲಸ ಮಾಡ್ತಾ ಇದ್ರಲ್ಲ ಇವರು, ಆ ಸಮಯದಲ್ಲಿ ಆಗಿತ್ತು. ಹಿ ಎಮಿಗ್ರೇಟೆಡ್ ಅಂದರೆ ಈತ ವಲಸೆ ಬಂದಿದ್ದ. ಹಿ ಎಮಿಗ್ರೇಟೆಡ್ ಟು ಅಮೇರಿಕಕ್ಕೆ ವಲಸೆ ಬಂದಿದ್ದರು. ಇನ್ನು 1850s 1850ರಲ್ಲಿ ವಲಸೆ ಬಂದರು. ಇನ್ 1875 1875ರಲ್ಲಿ ಆಫ್ಟರ್ ಬೀಯಿಂಗ್ ಟ್ರೈಡ್ ಆ್ಯಂಡ್ ಅಕ್ವಿಟೆಡ್. ಯಾವಾಗ ಇವರು ಪ್ರಯತ್ನ ಮಾಡ್ತಾರೆ, ಇಲ್ಲಿ ಟ್ರೈಡ್ ಅಂತಂದರೆ ಪರೀಕ್ಷೆ ಮಾಡ್ತಾರೆ ಮತ್ತು ಅಕ್ವಿಟೆಡ್ ಅಂತ ಹೇಳ್ತಾರೆ. ಅಕ್ವಿಟೆಡ್ ಅಂದರೆ ಬಿಡುಗಡೆ ಆಯಿತು ಅಂತ ಹೇಳ್ತಾರೆ, ಬಿಡುಗಡೆ ಮಾಡು ಅಂತ ಹೇಳ್ತಾರೆ. ಆಫ್ ದ ಮರ್ಡರ್ ಆಫ್ ಅನ್ ಇಂಡಿವಿಜುವಲ್, ಒಬ್ಬ ವ್ಯಕ್ತಿಯ ಮರ್ಡರ್ ಆಗುತ್ತೆ. ಹಿ ಸ್ಟೇಡ್ ಇನ್ ಸೆಂಟ್ರಲ್ ಅಮೇರಿಕಾ. ಆ ಸಮಯದಲ್ಲಿ ಸೆಂಟ್ರಲ್ ಅಮೇರಿಕಾದಲ್ಲಿದ್ದ. ಫಾರ್ ಅ ಶಾರ್ಟ್ ವೈಲ್, ಸ್ವಲ್ಪ ಸಮಯದಲ್ಲಿ ಕಳೆದ. ಬಟ್ ಹೀಸ್ ಡೆಟರ್ಮಿನೇಷನ್ ಪರ್ಸಿಸ್ಟೆಡ್ ಅಂತ ಹೇಳ್ತಾರೆ. ಈತನ ಒಂದು ಡೆಟರ್ಮಿನೇಷನ್, ದೃಢ ಸಂಕಲ್ಪ ಏನಿತ್ತಲ್ಲ ಅದು ಮುಂದುವರೆದಿತ್ತು ಅಂತ ಹೇಳ್ತಾರೆ. ಏನು ಕುದುರೆ ಕಾಲಗಳು ಹತ್ತಾವೋ ಇಲ್ವೋ ಭೂಮಿಗೆ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಬೇಕಾಗಿತ್ತು. ಆನ್ ಹೀಸ್ ರಿಟರ್ನ್, ಆತ ಹಿಂತಿರುಗಿ ಬರ್ತಾನೆ. ಇನ್ನು 1877ನಲ್ಲಿ ಮೇ ಬ್ರಿಡ್ಜ್ ಸೆಟ್ ಅಪ್ ಅ ಬ್ಯಾಟ್ರಿ ಆಫ್ 16 cameras ಪ್ಯಾರಲಲ್ ಟು ದ ರೇಸ್ ಟ್ರ್ಯಾಕ್. ಈಗೇನು ಮಾಡ್ತಾನೆ, ಆತ ಒಂದು ಸೆಟಪ್ ಮಾಡ್ಕೊಳ್ತಾನೆ. ಏನು ಸೆಟಪ್ ಮಾಡ್ತಾನೆ ಅಂದರೆ ಬ್ಯಾಟ್ರಿ ಸೆಟಪ್ ಮಾಡ್ತಾನೆ. ಎಷ್ಟು ಕ್ಯಾಮ್ರಾ ಅದು ಅಂತಂದರೆ 16 ಕ್ಯಾಮ್ರಾಗಳ ಸಮಾಂತರವಾಗಿ ಸೆಟ್ ಮಾಡ್ತಾನೆ. ಎಲ್ಲಿ ಸೆಟ್ ಮಾಡ್ತಾನೆ ಅಂದರೆ ಟು ರೇಸ್ ಟ್ರ್ಯಾಕ್ ಇನ್ ಸ್ಕ್ರಾಮೆಂಟೋ ಅಂತ ಹೇಳ್ತಾರೆ. ಸಕ್ರಮೆಂಟೋ ಅಂತಕ್ಕಂಥದ್ದು ಏನಪ್ಪ ಅಂದರೆ ಒಂದು ನದಿಯ ಒಂದು ಭಾಗ, ಅದು ನದಿಯ ಒಂದು ಪ್ರದೇಶದಲ್ಲಿರ್ತಕ್ಕಂಥ ಒಂದು ಸ್ಥಳ ಅದು. ವಿತ್ ಈಚ್ ಕ್ಯಾಮ್ರಾ ಶಟರ್, ಪ್ರತಿಯೊಂದು ಕ್ಯಾಮ್ರಾದ ಶಟರ್ ಇರುತ್ತೆ. ಕನೆಕ್ಟೆಡ್ ಟು ದ ವೈರ್ ಸ್ಟ್ರೆಚ್ಡ್, ಮತ್ತು ಆ ಎಲ್ಲ ಕ್ಯಾಮ್ರಾದ ವೈರ್ಗಳನ್ನು ಒಂದೇ ವೈರಿಂದ ಎಲ್ಲ ಕ್ಯಾಮ್ರಾಗಳನ್ನ ಕನೆಕ್ಟ್ ಮಾಡಿರ್ತಾನೆ. ಆ ಒಂದು ವೈರನ್ನು ಸ್ಟ್ರೆಚ್ ಮಾಡಿರ್ತಾನೆ ಅಂದರೆ ವಿಸ್ತರಿಸಿರ್ತಾನೆ. ಅಕ್ರಾಸ್ ದ ರೇಸ್ ಟ್ರ್ಯಾಕ್, ಎಲ್ಲಿಯವರೆಗೆ ಅಂತಂದರೆ ರೇಸ್ ಟ್ರ್ಯಾಕ್ವರೆಗೆ ಅಂತ. ಆ್ಯಸ್ ದ ಹಾರ್ಸ್ ಗಾಲಫ್ಡ್ ಪಾಸ್ಟ್, ಯಾವಾಗ ಆ ಒಂದು ಕುದುರೆ
ಭಾಳ ವೇಗವಾಗಿ ಓಡಲಿಕ್ಕೆ ಆರಂಭ ಮಾಡುತ್ತೆ. ಇಟ್ಸ್ ಲೆಗ್ಸ್ ಟಿಪ್ಡ್ ದ ಶಟರ್ಸ್, ಅದರ ಒಂದು ಕಾಲುಗಳು ಆ ಶಟರ್ ಮೇಲೆ ಟಿಪ್ಡ್ ಆಗ್ತಾ ಇದ್ವು. ಅಂದರೆ ಆ ಒಂದು ಶಟರ್ ಮೇಲೆ ಆ ಒಂದು ಕುದುರೆಗಳ ಒಂದು ಕಾಲುಗಳು ಏನು ಮಾಡ್ತವೆ, ಟಿಪ್ಡ್ ಅಂದರೆ ಊರ್ತವೆ ಅಥವಾ ಅದ್ರ ಜೊತೆ ಶಬ್ದ ಮಾಡ್ತಾ ಇದ್ವು ಅಂಥೇಳಿ. ಇನ್ ಆ್ಯನ್ ಆರ್ಡರ್ ಕ್ರಿಯೇಟಿಂಗ್ ಅ ಸೀರೀಸ್ ಆಫ್ ಫೋಟೋಗ್ರಾಫ್ಸ್, ಮತ್ತು ಸೀರೀಸ್ ಆಫ್ ಫೋಟೋಗ್ರಾಫ್ಗಳನ್ನಲ್ಲಿ ಕಲೆಕ್ಟ್ ಮಾಡ್ತಾ ಇದ್ರು. ಶೋಯಿಂಗ್ ದ ಪೋರ್ಷನ್ ಆಫ್ ದ ಹಾರ್ಸ್ ಆಟ್ ಈಚ್ ಇನ್ಸ್ಟಂಟ್, ಪ್ರತಿ ಇನ್ಸ್ಟಂಟ್ನಲ್ಲಿ ಸಹಿತ ಪ್ರತಿಯೊಂದು ಉದಾಹರಣೆ ಸಹಿತ ಏನು ಮಾಡ್ತಿದ್ರು, ಪೋರ್ಷನ್ ಭಾಗವನ್ನು ಮಾಡಲಾಗ್ತಿತ್ತು. ಮೇ ಬ್ರಿಡ್ಜ್ ಸ್ಟಕ್ ದ ಇಮೇಜಸ್ ಆನ್ ದ ರೊಟೇಟಿಂಗ್ ಡಿಸ್ಕ್, ಮತ್ತು ಏನು ಮಾಡಿರ್ತಾನೆ ಅಂತಂದರೆ ಇಮೇಜ್ಗಳನ್ನು ಸ್ಟಕ್ ಆಗುವ ರೀತಿಯಲ್ಲಿ, ರೊಸೆಸ್ಟಿಂಗ್ ಆಗುವಂಥ ರೀತಿಯಲ್ಲಿ, ರೊಟೇಟಿಂಗ್ ಅಂದರೆ ತಿರುಗುವ ರೀತಿಯಲ್ಲಿ ಡಿಸ್ಕ್ ಮೇಲೆ ಹಾಕಿರ್ತಾನೆ. ಆ್ಯಂಡ್ ಸೆಂಟ್ ಅ ರೇ ಆಫ್ ಲೈಟ್ ಥ್ರೂ ದೆಮ್, ಅದರ ಮುಖಾಂತರ ಒಂದು ಗೆರೆಯನ್ನು ಅಥವಾ ಬೆಳಕಿನ ಕಿರಣವನ್ನು ಹಾಯಿಸಿ ಹೋಗುವಂತೆ ಮಾಡಿರ್ತಾನೆ. ದ ಫ್ಲಿಕರಿಂಗ್ ಇಮೇಜಸ್ ಅಂತಂದರೆ ಈ ಒಂದು ಮಬ್ಬಾಗಿರ್ತಕ್ಕಂಥ ಏನು ಇಮೇಜಸ್ಗಳಿವೆ, ಪ್ರೂವ್ಡ್ ದ್ಯಾಟ್ ಸ್ಯಾನ್ಫೋರ್ಡ್ ವಾಸ್ ರೈಟ್, ಸ್ಯಾನ್ಫೋರ್ಡ್ ಹೇಳ್ತಕ್ಕಂಥದ್ದು ಸರಿ ಅಂಥೇಳಿ ಆತ ತೋರಿಸ್ತಾನೆ. ದ ಹಾರ್ಸ್ ಡೆಡ್ ಇನ್ ಫ್ಯಾಕ್ಟ್, ಅಂದರೆ ಈ ಕುದುರೆಗಳು ಜೋರಾಗಿ ಚಲನೆ ಮಾಡುವಾಗ, ವೇಗವಾಗಿ ಚಲನೆ ಮಾಡುವಾಗ ಕೆಲವು ಸಮಯ ಅದರ ಪಾದಗಳು ನೆಲಕ್ಕೆ ಹತ್ತುವುದಿಲ್ಲ, ನೆಲಕ್ಕೆ ತಗಲುವುದಿಲ್ಲ ಅಂತಕ್ಕಂಥದ್ದನ್ನು ಅದು ತಿಳ್ಕೊಳ್ತಾನೆ. ಇನ್ ಫ್ಯಾಕ್ಟ್ ಸಮ್ಟೈಮ್ಸ್ ಹ್ಯಾವ್ ಆಲ್ 4 hooves ಆಫ್ ದ ಗ್ರೌಂಡ್, 4 ಪಾದಗಳು ಅದಕ್ಕೆ ಹತ್ತದೇ ಹೋಗ್ತವೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳ್ತಾನೆ. ಆಮೇಲೆ ಮೇಬ್ರಿಡ್ಜ್ ಕ್ಯಾರಿಡ್ ಔಟ್ ಮೆನಿ ಸ್ಟಡೀಸ್ ವಿತ್ ಎಟೆನ್ನೆ ಜೂಲ್ಸ್ ಮೇರೆ ಅಂತ ಹೇಳ್ತಾರೆ. ಮೇಬ್ರಿಡ್ಜ್ ಅಂತಕ್ಕಂಥವ್ರು ಈ ಒಬ್ಬ ಸೈಂಟಿಸ್ಟ್ ಜೊತೆಗೆ ಕೆಲಸ ಮಾಡ್ತಾರೆ, ಮೆನಿ ಸ್ಟಡೀಸ್ ಮಾಡ್ತಾರೆ. ವಿತ್ ಎಟೆನ್ನೆ ಜೂಲ್ಸ್ ಮೇರೆ, ಆ ಫ್ರೆಂಚ್ ಸೈಂಟಿಸ್ಟ್ ಈತ, ಒಬ್ಬ ಫ್ರೆಂಚ್ ದೇಶದ ವಿಜ್ಞಾನಿ ಜೊತೆ ಕೆಲಸ ಮಾಡ್ತಾರೆ. ಹೂ ಇನ್ 1882 ಇನ್ವೆಂಟೆಡ್ ಅ ಸಿಂಗಲ್ ಕ್ಯಾಮೆರಾ, ಯಾರು 1882ರಲ್ಲಿ ಸಿಂಗಲ್ ಕ್ಯಾಮೆರಾವನ್ನು ಕಂಡುಹಿಡಿದ್ರು. ಕೆಪೇಬಲ್ ಆಫ್ ಟೇಕಿಂಗ್ ಮೆನಿ ಎಕ್ಸ್ಪೋಜರ್ಸ್, ಆ ಒಂದು ಕ್ಯಾಮ್ರಾದಿಂದ ಅವರು ಭಾಳ ಎಕ್ಸ್ಪೋಷರ್ಸ್ಗಳನ್ನು ಅಂದರೆ ಎಲ್ಲ ಬದಿಗಳನ್ನು ಫೋಟೋ ತೆಗೆಯುವಂಥ ಒಂದು ವಿಚಾರವನ್ನು ಅವರು ಮಾಡಿರ್ತಾರೆ. ಇನ್ನು ಕ್ವಿಕ್ ಸಕ್ಸೆಷನ್ ಅಂತ ಹೇಳ್ತಾರೆ, ಭಾಳಷ್ಟು ಕಡಿಮೆ ಒಂದು ಸಮಯದಲ್ಲಿ ಅವರು ಈ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಥಾಮಸ್ ಎಡಿಸನ್ ಇನ್ 1887, ಅಂದರೆ ಥಾಮಸ್ ಎಡಿಸನ್ ಅಂತಕ್ಕಂಥವನು 1887ರಲ್ಲಿ ಆಸ್ಕ್ಡ್ ಒನ್ ಆಫ್ ಹೀಸ್ ಅಸಿಸ್ಟೆಂಟ್ಸ್, ಆತನ ಕೆಲವು ಸಹಾಯಕರಲ್ಲಿ ಒಬ್ಬನಿಗೆ ಹೇಳ್ತಾನೆ, ವಿಲಿಯಂ ಡಿಕ್ಸನ್ ಅಂತಕ್ಕಂಥವನು, ಟು ಡಿವೈಸ್ ಅ ಸುಟೇಬಲ್ ಕ್ಯಾಮೆರಾ ಅಂತ ಹೇಳ್ತಾನೆ. ಡಿವೈಸ್ ಅಂದರೆ ರೂಪಿಸು ಅಥವಾ ರಚನೆ ಮಾಡು ಅಂಥೇಳಿ. ಡಿವೈಸ್ ಅ ಸುಟೇಬಲ್ ಕ್ಯಾಮೆರಾ ಆ್ಯಸ್ ಅ ಮೀನ್ಸ್ ಫಾರ್ ಪ್ರೊಜೆಕ್ಟಿಂಗ್ ದ ರಿಸಲ್ಟಿಂಗ್ ಇಮೇಜಸ್ ಅಂತ ಹೇಳ್ತಾರೆ. ಅಂದರೆ ಕಂಟಿನ್ಯೂಸ್ ಆಗಿ ಇಮೇಜನ್ನು ತೆಗಿತಾ ಹೋಗಬೇಕು, ಅದು ಹಂತವೊಂದನ್ನು ತೆಗಿ ಅಂತ ಹೇಳ್ತಾರೆ, ಅಂತ ಒಂದು ಕ್ಯಾಮೆರಾವನ್ನು ನಿರ್ಮಾಣ ಮಾಡು ಅಂತ ಹೇಳ್ತಾರೆ. ದಿಸ್ ರಿಸಲ್ಟೆಡ್ ಇನ್ ದ ಇನ್ವೆನ್ಷನ್ ಆಫ್ ಕೆಂಟೋಗ್ರಫಿ ಅಂತ. ಅವಾಗಿಂದ ವಿಡಿಯೋ ಚಿತ್ರೀಕರಣ ಆರಂಭ ಆಯಿತು, ವಿಡಿಯೋವನ್ನು ಚಿತ್ರೀಕರಣ ಮಾಡಲಿಕ್ಕೆ ಆರಂಭ ಮಾಡಿದರು. ಎ ಕ್ಯಾಮ್ರಾ ವಿಚ್ ಕುಡ್ ಕ್ಯಾಪ್ಚರ್ ಇಮೇಜ್ ಆಟ್ 40 ಫ್ರೇಮ್ಸ್, ಒಂದು ಕ್ಯಾಮ್ರಾ ಏನು ಮಾಡ್ತಾ ಇತ್ತು ಅಂದರೆ 40 ಚಿತ್ರಗಳನ್ನು ಸೆರೆ ಹಿಡ್ತಾ ಇತ್ತು ಒಂದೇ ಕ್ಷಣದಲ್ಲಿ. ಅಲೋವಿಂಗ್ ಇಂಡಿವಿಜುವಲ್ಸ್ ಟು ವಾಚ್ ದ ರಿಸಲ್ಟಿಂಗ್ ಫಿಲ್ಮ್, ಮತ್ತು ಅದು ಪ್ರತಿಯೊಬ್ಬರಿಗೆ ನೋಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇತ್ತು ಆ 40 ಪಿಕ್ಚರ್ಗಳನ್ನು. ದ ಫಸ್ಟ್ ಕೈನೋಸ್ಕೋಪ್ ಬೂತ್ ಆಪರೇಟೆಡ್ ಫಾರ್ ಬಿಸ್ನೆಸ್, ಮೊದಲಿಗೆ ಈ ಒಂದು ಏನು ವಿಡಿಯೋ ಮಾಡ್ತಕ್ಕಂಥದ್ದನ್ನು ಕಂಡುಹಿಡಿದ್ರಲ್ಲ, ಇದನ್ನು ಮೊದಲು ಬಿಸ್ನೆಸ್ ಪರ್ಪಸ್, ವ್ಯಾಪಾರಕ್ಕಾಗಿ ಮಾತ್ರ ಆಪರೇಟ್ ಮಾಡಲಾಗ್ತಾ ಇತ್ತು. ಇನ್ 1894ನಲ್ಲಿ ಆ್ಯಂಟೋನಿ ಆ್ಯಂಡ್ ಲುಮಿರೆ, ಆ ಫ್ರೆಂಚ್ ಫೋಟೋಗ್ರಾಫಿಕ್ ಮಟೀರಿಯಲ್ಸ್ ಮ್ಯಾನುಫ್ಯಾಕ್ಚರರ್, ವಾಸ್ ದ ಫಸ್ಟ್ ಟು ವಿಸಿಟ್ ದಿಸ್ ಬೂತ್, ಮೊದಲಲ್ಲಿ ಒಬ್ಬ ವ್ಯಕ್ತಿ ಬಂದು ಭೇಟಿ ಆಗ್ತಾರೆ, ಅವರು ಫ್ರೆಂಚ್ ದೇಶದ ಫೋಟೋಗ್ರಾಫಿಕ್ ಮಟೀರಿಯಲ್ಸ್ ಮ್ಯಾನುಫ್ಯಾಕ್ಚರರ್ ಅಂತ ಹೇಳ್ತಾರೆ, ಭೇಟಿ ಆಗ್ತಾರೆ. ಇಂಪ್ರೆಸ್ಡ್ ಬೈ ದಿಸ್, ಇದರಿಂದ ಆಕರ್ಷಿತರಾಗಿರ್ತಕ್ಕಂಥ ಅವರು ಲುಮಿನರಿ ಇನ್ಸ್ಟ್ರಕ್ಟೆಡ್ ಹೀಸ್ ಸನ್ಸ್ ಟು ಡೆವಲಪ್ ಅ ಲೈಟ್ ವೇಟ್ ಕ್ಯಾಮ್ರಾ, ಹಗುರವಾಗಿರ್ತಕ್ಕಂಥ ಕ್ಯಾಮ್ರಾಗಳನ್ನು ರಚನೆ ಮಾಡುವಂತೆ, ಅಭಿವೃದ್ಧಿಪಡಿಸುವಂತೆ ಕೇಳಿಕೊಡ್ತಾರೆ. ಆ್ಯಂಡ್ ಪ್ರೊಜೆಕ್ಷನ್ ಸಿಸ್ಟಮ್ಸ್ ಕೆಪೇಬಲ್ ಆಫ್ ಮೇಕಿಂಗ್ ಮೂವೀಸ್, ಚಲನಚಿತ್ರಗಳ ನಿರ್ಮಾಣ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಕೆಲವೊಂದಿಷ್ಟು ಕ್ಯಾಮ್ರಾಗಳನ್ನ ಸಿದ್ಧಪಡಿಸೋದಕ್ಕೆ ಹೇಳ್ತಾರೆ. ಆ್ಯಂಡ್ ಕುಡ್ ಬಿ ವೀವ್ಡ್ ಬೈ ಆನ್ ಆಡಿಯನ್ಸ್, ಅದನ್ನು ಆಡಿಯನ್ಸ್ ನೋಡಬೇಕು ಅಂತ ಹೇಳ್ತಾರೆ. ಇನ್ ಮಾರ್ಚ್ 1895 ದೇ ಗೇವ್ ದ ಫಸ್ಟ್ ಡೆಮಾನ್ಸ್ಟ್ರೇಷನ್, 1895ರಲ್ಲಿ ಆ ಒಂದು ಚಲನಚಿತ್ರವನ್ನು ಮಾಡ್ತಕ್ಕಂಥ ವಿಡಿಯೋದ ಒಂದು ಡೆಮಾನ್ಸ್ಟ್ರೇಷನನ್ನು ಮಾಡ್ತಾರೆ, ಪ್ರದರ್ಶನವನ್ನು ಮಾಡ್ತಾರೆ. ಆಫ್ ದೇರ್
ಸಿನಿಮಾಟೋಗ್ರಫಿ ಅಂತ ಕರೀತೇವೆ ನಾವು, ಅಥವಾ ಕೈನೆಮಟೋಗ್ರಫಿ ಅಂತ ಕರೀತೇವೆ, ಅಥವಾ ಸಿನಿಮಾಟೋಗ್ರಫಿ ಅಂತ ಕರಿಬೋದು ಸಿಸ್ಟಮ್ನಲ್ಲಿ. 1 ಮಿನಿಟ್ ಫಿಲ್ಮ್ ಆಫ್ ವರ್ಕರ್ಸ್, ಅದು 1 ಮಿನಿಟ್ ಫಿಲ್ಮನ್ನು ಮಾಡಿದರೆ ಅವರು ಫ್ರಾಮ್ ಲುಮಿನರೀಸ್ ಫ್ಯಾಕ್ಟ್ರೀಸ್ ಇನ್ ಲೋನ್ ಅಂತ ಹೇಳ್ತಾರೆ. ಅವರ ಫ್ಯಾಕ್ಟ್ರಿ ಇರ್ತಕ್ಕಂಥದ್ದು ಲೋನ್ನಲ್ಲಿ ಅಂತಕ್ಕಂಥದ್ದು. ಇಟ್ ವಾಸ್ ದ ಬಿಗಿನಿಂಗ್ ಆಫ್ ವಾಟ್ ವಿ ಕಾಲ್ ನೌ ದ ಮೋಷನ್. ಇದು ಅವತ್ತಿಗೆ ಏನಾಗಿತ್ತಪ್ಪ ಅಂದರೆ ಮೋಷನ್, ಚಲನೆಯನ್ನು ಹೊಂದಿರತಕ್ಕಂಥ ಒಂದು ಚಿತ್ರವಾಗಿತ್ತು. ದಿಸ್ ವಾಸ್ ದ ಬಿಗಿನಿಂಗ್ ಆಫ್ ಸಮಥಿಂಗ್ ದಟ್ ಹ್ಯಾಸ್ ಬಿಕಮ್ ಮೋರ್ ದ್ಯಾನ್ ಮೇರ್ಲಿ ಅ ಫಾರ್ಮ್ ಆಫ್ ಎಂಟರ್ಟೈನ್ಮೆಂಟ್. ಇವತ್ತು ಅದು ದೊಡ್ಡ ಪ್ರಮಾಣದಲ್ಲಿ ನಮಗೆ ಎಂಟರ್ಟೈನ್ಮೆಂಟನ್ನು, ಮನೋರಂಜನೆ ಒದಗಿಸಿಕೊಡ್ತಾ ಇದೆ. ಇಟ್ ಹ್ಯಾಸ್ ಆಲ್ಸೋ ಬಿಕಮ್ ಆ್ಯನ್ ಇಂಪಾರ್ಟೆಂಟ್ ಮೀಡಿಯಮ್ ಆಫ್ ಸೋಷಿಯಲ್ ಚೇಂಜ್. ಸಾಮಾಜಿಕ ಬದಲಾವಣೆಯ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಮಾಧ್ಯಮವಾಗಿ ಇವತ್ತು ವಿಡಿಯೋಗಳು ಕೆಲಸ ಮಾಡ್ತಾ ಇವೆ ಅಂತ ಹೇಳ್ತಾರೆ. ಇಲ್ಲಿಗೆ ಧನ್ಯವಾದಗಳು ವಿದ್ಯಾರ್ಥಿಗಳೇ.